ಸುರೇಶ್ ಹೆಗಡೆ ಅವರೇ, ಬೇಸಿಕ್ ಆಗಿ ನೀವು ತಯಾರಿ ಮಾಡ್ಕೊಳ್ಳಾರ್ದೆ ಡೈರೆಕ್ಟ್ ಪ್ರತಿಭಟನೆಗೆ ಹೋಗ್ತಾ ಇದ್ದೀರ ಅನ್ನೋದು ದೊಡ್ಡ ಎಲಿಗೇಷನ್ ನಿಮ್ಮ ಮೇಲೆ. ಎಂಪಿಗಳನ್ನ ಕರೀಲಿಲ್ಲ, ಒತ್ತಡ ಹಾಕಿಸ್ಲಿಲ್ಲ, ಹೋಗಿ ಭೇಟಿ ಆಗಲಿಲ್ಲ, ಯಾವ ಪ್ರೆಷರು ಬಿಲ್ಡ್ ಮಾಡಲಾರ್ದೆ ನೀವು ಡೈರೆಕ್ಟ್ ಆಗಿ ನಮಗೆ ದುಡ್ಡು ಬರ್ತಾ ಇಲ್ಲ, ಅನುದಾನ ಬರ್ತಾ ಇಲ್ಲ ಅಂತ ಪ್ರತಿಭಟನೆಗೆ ಹೋಗ್ತಾ ಇದ್ದೀರಾ ಅನ್ನೋದು. ನನಗೆ ಒಂದು ಹೇಳಿ, ಈಗ ಅವ್ರು ಪ್ರತಿಭಟನೆ ಮಾಡೋಕೆ ಏನು ಹೊರಟಿದ್ದಾರೆ? ಅಲ್ಲ, ಅವ್ರು ಕೇಳಿಲ್ಲ, ಏನು ಕೇಳ್ತಾರೆ, ಏನು ಕೊಟ್ಟಿದ್ದವರು, ಏನು ಹೇಳಿದ್ದು, ನೀವು ಪಾಲನೆ ಮಾಡಿದ್ರೆ ಇವೆಲ್ಲ ಅಂತ ಅವ್ರದ್ದು. ನಾವು ನೋಡಿ ಬಂದಾಗಿಂದ ಎಲ್ಲ ಥರ 17 ಬಾರಿ ಅವ್ರಿಗೆ ಮೀಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ವಿ, ಲೆಟ್ರ್ ಬರೆದಿದ್ದೀವಿ, ಅಲ್ಲೋಗಿ ಕಂಡಿದ್ದೀವಿ. ಅವ್ರು ಹೇಳಿದ್ರಲ್ಲ GST ಡೆಸೊಲ್ಯೂಷನ್, ಅವ್ರು ಹೇಳ್ತಾ ಸಿದ್ದರಾಮಯ್ಯ 2 ಸಲ ಹೋಗಿದ್ದು, ಒಂದು ವಿಶ್ ಮಾಡಕ್ಕೆ ಹೋಗಿದ್ದು, ಇನ್ನೊಂದು ಕಡೆಗೆ ಒಂದು ಸಲ ಹೋಗಿದ್ದು ಮೀಟ್ ಆಗಿ. ತಪ್ಪು, ಅವ್ರು ಡೈರೆಕ್ಟ್ ಮಾಡಲೇಬೇಕು ಅಂತಿಲ್ಲ. ವಿ ಹ್ಯಾವ್ ಟು ಗೋ ಆನ್, ನಮ್ಮ ಕಡೆಯಿಂದ ಏನು ಕಳಿಸ್ಬೇಕು, ವಾಟ್ ಎವರ್ ಕಮ್ಯುನಿಕೇಷನ್ಸ್ ಹ್ಯಾವ್ ಟು ಬಿ ಡನ್, ಹ್ಯಾವ್ ಬಿನ್ ಡನ್. ಯಾರು ಬೀಟ್ ಗೌರ್ಮೆಂಟಿಂದ ಏನೆಲ್ಲ ಕಳಿಸ್ಬೇಕು, ಸ್ಟೇಟ್ ಗೌರ್ಮೆಂಟ್ ವಿಚಾರದಲ್ಲಾಗಲಿ, ನಾವು ಕೇಳಿರೋದ್ರಲ್ಲಾಗಲಿ, ಬಂದಾಗ ಇವರು ಫೈನಾನ್ಸ್ ಮಿನಿಸ್ಟರ್ ಬಂದಾಗ ಕೇಳಿರೋದ್ರಲ್ಲಾಗಲಿ, ಹೋಮ್ ಮಿನಿಸ್ಟರ್ ಬಂದಾಗ ಕೇಳಿರೋದ್ರಲ್ಲಾಗಲಿ, ಅವರೇ ಸಮೀಕ್ಷೆನೂ ಮಾಡಿದ್ರಲ್ಲ ಸರ್. ಇಲ್ಲಿ ಬರ ಸಮೀಕ್ಷೆ ಮಾಡಿದ್ರು. ಒಂದು ಕ್ಲಿಯರ್ ಆಗಿ ಹೇಳಿ, ನೀವು ಕೇಳಕ್ ಹೋರಾಟ ಮಾಡಕ್ ಹೋಗ್ತಾ ಇರೋದು ಬರ ವಿಚಾರಕ್ಕೆ ಮಾತ್ರನಾ ಅಥವಾ ಎಲ್ಲ ಅನುದಾನದ ವಿಚಾರಕ್ಕೆ? ಸರ್, ನಮ್ಮ ಸ್ಟೇಟ್ಗೆ ಆಗ್ತಿರೋ ಅನ್ಯಾಯ ಒಂದೇ ಮಾಡಿದಾರ. ಈಗ ಅವ್ರು ಹೇಳಿದ್ರು GST ಕೊಟ್ಬಿಟ್ಟಿದ್ದೀವಿ ಅಂತ ಹೇಳಿ, ಗೂಗಲ್ ಮಾಡಿ 2021 ಪೆಂಡಿಂಗ್ ಇದೆ. ಗೂಗಲಲ್ಲಿ ಹೇಳ್ತೀರಿ, ನಾನು ಹೇಳ್ತಿರೋದಲ್ಲ, ಬೇಕಾದ್ರೆ ನೀವು ತೋರಿಸಿ ಜನಕ್ಕೆ. 4500 crores ಪೆಂಡಿಂಗ್ ಇದೆ. ನೀವು ಯಾಕೆ ಈ ಥರ ಬರೀ ಸುಳ್ಳು ಮಾಹಿತಿ ಕೊಡೋದು ಬಿಟ್ಟು ನಿಜವಾದಂಥ ಏನಿದೆ ಪ್ಲೀಸ್ ಪುಟ್ ಇಟ್ ಔಟ್. ಅವರು ಡಾಟಾನೇ ಹೇಳ್ತಾ ಇದ್ರು ಪೂರ್ತಿಯಾಗಿ. ಅಲ್ಲ ಸರ್, ನಾನು ಹೇಳ್ತಿರೋ ತಪ್ಪಿಲ್ಲ, ಇವ್ರು ಹೇಳ್ತಿರೋ ತಪ್ಪಿರ್ಬೇಕು ಸರ್. ಅಲ್ಲ, ಗೂಗಲ್ ಅನ್ನು ಎಲ್ಲವನ್ನೂ ನಂಬಕ್ಕಾಗಲ್ಲ, ಅದಕ್ಕೆ ಹೇಳ್ತಾ ಅದನ್ನ ಕೇಳ್ತಾ ಇದ್ದೀನಿ ನಾನು. ಅದಕ್ಕೆ ಅಲ್ಲ, ಏನಕ್ಕೆ ಈ ರೀತಿಯ ಒಂದು ನಮ್ಗೆ ಬರಬೇಕಾಗಿರೋದ್ರ ಅನ್ನೋದನ್ನ ಕಮ್ಮಿ ಮಾಡ್ತಿರೋ ಪರ್ಸೆಂಟೇಜು. ನೇರವಾಗಿ ಕೇಳ್ತಿದ್ರೆ, ಸಂಸದರ ಮೀಟಿಂಗ್ ಯಾವಾಗ ಕರೆದ್ರಿ, ಸಂಸದರನ್ನ ಯಾವಾಗ ವಿಶ್ವಾಸಕ್ಕೆ ತಗೊಂಡ್ರಿ, ಅವ್ರನ್ನ ಕರೆದು ಹೋಗಿ ಒಂದ್ಸಲ ಕರ್ಕೊಂಡು ಹೋದ್ರ? ನನ್ಗೊಂದು ಅರ್ಥ ಆಗ್ತಿಲ್ಲ. ಸಂಸದರು ಕರ್ನಾಟಕದಿಂದ ತಾನೇ ಗೆದ್ದಿರೋದು. ಓಕೆ, ಇವ್ರುಗಳ ಪ್ರಶ್ನೆ ಕೇಳಬೇಕಿತ್ತಲ್ಲ, ಇಲ್ಲಿ ಪ್ರಶ್ನೆ ಇವರೇ ಕೇಳಿಲ್ಲ. ಅಲ್ಲ, ಸರ್ಕಾರ ಹೇಳ್ಬೇಕಲ್ಲ ಸರ್. ಕರ್ನಾಟಕ ಸರ್ಕಾರ ಹೇಳಿದ್ಮೇಲೆ ಬಿಜೆಪಿ ಅವ್ರು ಕೇಳೋದಾ? ಫಾರ್ಮಾಲಿಟಿ ಸರ್. ಅಲ್ಲ, ವಾಟ್ ಇಸ್ ದ ಫಾರ್ಮಾಲಿಟಿ? ವೆನ್ ಸಮಥಿಂಗ್ ರಾಂಗ್ ಇಸ್ ಹ್ಯಾಪನಿಂಗ್ ಟು ಯುವರ್ ಸ್ಟೇಟ್, ನಾನು ಸಂಸದ, ನಾನಾಗಿದ್ರು, ನನ್ನ ಪಾರ್ಟಿಯವನಾಗಿದ್ರು, ಅಲ್ಲಿ ಆಗ್ತಿರೋ ತಪ್ಪು ನಾನು ಸಂಸದರು ಕೇಳಲ್ವಾ? ನನ್ನ ಪಾರ್ಟಿಯಲ್ಲೇನೆ. ಸುರೇಶ್ ಹೆಗಡೆ ಅವರೇ, ಬರೋಣ ಹಂಗಲ್ಲ ಗೊತ್ತಾ ಸುರೇಶ್ ಸರ್, ಒಂದು ನಿಮಿಷ ಸುರೇಶ್ ಸರ್, ಏನು ಗೊತ್ತಾ, ಈಗ ಎವ್ರಿ 3 months ಒನ್ಸ್ GST ಮೀಟಿಂಗಿಗೆ ಸ್ಟೇಟ್ ಮಿನಿಸ್ಟರ್ ಒಬ್ಬರು ಹೋಗ್ತಾರೆ. ಈಸ್ ಕೃಷ್ಣ ಬೈರೇಗೌಡರು ಅಪಾಯಿಂಟ್ ಮಾಡಿದ್ದಾರೆ. ಅವರು ಯಾವತ್ತಾದರೂ ಕೃಷ್ಣ ಬೈರೇಗೌಡರು ಆಚೆ ಕಡೆ ಬಂದು ಒಂದು ದಿವಸ ಆದರೂ ನನಗೆ ಈ ಥರ GSTಲಿ ಅನ್ಯಾಯ ಆಗಿದೆ, GST ಅಲ್ಲಿ ಸೈನ್ ಹಾಕಿ ಬಂದಿರ್ತಾರೆ, ಹೇಳಿದ್ದಾರೆ, ಏನು ಅಪ್ರೂವಲ್ ಆಗಿರ್ತದೆ, ಏನು ಎಂಟೈರ್ ಮೀಟಿಂಗಲ್ಲಿ ಅಪ್ರೂವಲ್ ಮಾಡಿರ್ತಾರೆ, ಅದಕ್ಕೆ ಇವರು ಒಪ್ಪಿಗೆ ಇದ್ರೇ ಅದು ಮುಂದಕ್ಕೆ ಹೋಗೋದು. ಹೌದಾ? ಅದು ಒಪ್ಕೊಂಡು ಆದಮೇಲೆ ಎಲ್ಲಾದರೂ ಕೃಷ್ಣ ಬೈರೇಗೌಡರು ಆಚೆ ಬಂದು GSTಲಿ ನಮಗೆ ಈ ಪರ್ಸೆಂಟೇಜ್ ಅನ್ಯಾಯ ಆಗಿದೆ, ಇದರಲ್ಲಿ ಇಷ್ಟು ಅನ್ಯಾಯ ಆಗಿದೆ ಅಂತ ಎಲ್ಲನೂ ಹೇಳಿದಾರಾ? ಓಲಿ ಆಯಿತು, ಬೇಡ. ಒಂದೇ ಒಂದು ಬ್ಲೈಂಡ್ ಸ್ಟೇಟ್ಮೆಂಟ್ ಇದೆ ಕಾಂಗ್ರೆಸ್ ಸರ್ಕಾರದ, ಏನಂದರೆ ಕರ್ನಾಟಕದಿಂದ 4 ಲಕ್ಷ ಕೋಟಿ ಕೊಡ್ತಾ ಇದ್ದೀವಿ. ಆ್ಯಸ್ ಅ ಫೈನಾನ್ಸ್ ಮಿನಿಸ್ಟ್ರು 14 ಸಲ ಬಡ್ಜೆಟ್ ಮಂಡಿಸಿರೋರು ನೀವು ಉಡಾಫೆಯಾಗಿ ಹೇಳೋದಾ? ಉಡಾಫೆ ಇದು. 4 ಲಕ್ಷ ಕೊಡ್ತೀನಿ, ನೀವೇ ಒಪ್ಕೊಂಬಂದು ಸೈನ್ ಹಾಕಿ ಬಂದಿದ್ರಿಲ್ಲ ಸ್ವಾಮಿ. ಯಾವ ಸ್ಟೇಟಿಗೆ ಎಷ್ಟು ಪರ್ಸೆಂಟೇಜ್ ಇರಬೇಕು, ಎಷ್ಟು ರಿಟರ್ನ್ಸ್ ಬರಬೇಕು ಎಲ್ಲ ನೀವೇ ಫಿಕ್ಸ್ ಮಾಡ್ಕೊಂಬಂದಿದ್ದೀರಿ. ನಾನು ಹೇಳೋದು ಒಂದೇ ನಿಮಿಷ ಸರ್. ಈಗ ಕರ್ನಾಟಕದಲ್ಲಿ 224 ತಾಲೂಕುಗಳು ಬರ ಇದೆ, ಬೆಂಗಳೂರಲ್ಲಿ ಬರ ಇಲ್ಲ. ಹೌದಾ? 69% ಆಫ್ ದ ಟ್ಯಾಕ್ಸ್ ಕಲೆಕ್ಷನ್ನು ಬೆಂಗಳೂರಲ್ಲಿ ಆಗುತ್ತೆ. ನಾವು 224 ಕೊಡಲ್ಲ ಅಂತ ಹೇಳೋಕ್ಕಾಗತ್ತಾ? 220 ತಾಲೂಕಿನ ರೈತ ಜನ ಬೆಂಗಳೂರಿಗರಿಗೆ ತಾವು ದುಡಿದು ಅನ್ನವನ್ನು ಕೊಡ್ತಾರೆ. ಅವರ ಹಿತಾಸಕ್ತಿನ ನಾವು ಕಾಪಾಡಬೇಕಲ್ಲ. ಅದನ್ನೇ ಒಂದೇ ನಿಮಿಷ ಕೇಳಿ. ಅದಕ್ಕೆ ನಾನು ಹೇಳ್ತಿರೋದು, ನೀವು ಇದರಲ್ಲಿ ಪೊಲಿಟಿಕ್ಸ್ ಮಾಡ್ತಾ ಇದ್ದೀರಿ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ. ಬಡ್ಜೆಟ್ ಸೆಂಟ್ರಲ್ ಬಡ್ಜೆಟ್ ಮುಗಿದು ಬಂದು 5 ನಿಮಿಷಕ್ಕೆ ಆಚೆ ಬಂದು ಸುರೇಶ್ ಅವರು ಈ ಸ್ಟೇಟ್ಮೆಂಟ್ ಮಾಡ್ತಾರೆ. ಅಲ್ಲ, ಬಟ್ ಅವರೊಂದು ಪಾಯಿಂಟ್ ಎತ್ತಾ ಇದ್ರು, ಸಂಸದರಿಗೆ ಅವ್ರಿಗೆ ಅರಿವಾಗೋದಿಲ್ಲ, ರಾಜ್ಯದಿಂದ ಆಯ್ಕೆ ಆಗಿರುವಂತವ್ರಿಗೆ ಪ್ರೊಸೀಜರ್ ಏನ್ ಗೊತ್ತಾ ಸರ್? ನೀವು ನೋಡಿ, ಒಂದೇ ಒಂದು ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಕೂತಾಗಿಂದ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೇಂದ್ರದ BJP ನಾಯಕರನ್ನ, ಮೋದಿ ಅವ್ರನ್ನ ಟೀಕೆ ಮಾಡೋದ್ರಲ್ಲೇ ಕಾಲ ಕಳೆದಿದ್ದಾರೆ. ಬಿಟ್ಟರೆ ಯಾವ ಸಂಸದರ ಹತ್ರ ಸಂಸದರಿಗೆ ಈಗ ನೀವು ಹೇಳೋ ಪ್ರಕಾರ ಭಾರತೀಯ ಜನತಾ ಪಾರ್ಟಿ 25 ಜನ ಅವ್ರು ಕೇಳಬೇಕಿತ್ತು. ನೀವು ಕೊಡಿ ಸ್ವಾಮಿ, ಕರ್ನಾಟಕದಲ್ಲಿ ಈ ಥರದ ಪರಿಸ್ಥಿತಿ ಇದೆ, ದಯವಿಟ್ಟು ಈ ಥರದ ರಿಪೋರ್ಟ್ ನಿಮ್ಮ ಹತ್ರ. ಈಗ ಬರ ಇಷ್ಟು ತಾಲೂಕುಗಳು ಬರ ಆಗಿದೆ ಅಂತ ಕಂಡುಹಿಡಿಯೋದು ಯಾರು? ಸರ್ಕಾರದ ಅಧಿಕಾರಿಗಳು. MPR ಕೇಳಿದ್ರೆ ಡೀಟೇಲ್ ಕೊಡ್ತಾರಾ? ಫ್ಯಾಕ್ಟ್ ಅಂಡ್ ಫಿಗರ್ಸ್ ಬೇಕಲ್ಲ. ನೀವು ಮಾನ್ಯ ಮುಖ್ಯಮಂತ್ರಿಗಳು, ರೆವಿನ್ಯೂ ಮಿನಿಸ್ಟ್ರು, DCM ಅವರು
ಇಂಥ ಬಡ್ಜೆಟ್ ಸೆಷನಲ್ಲೋ ಅಥವಾ ಇನ್ನೊಂದು ಸೆಷನ್ ಟೈಮಲ್ಲೋ ಡೆಲ್ಲಿಗೆ ಹೋಗಿ ಕೂತ್ಕೊಂಡು ಎಲ್ಲ ಎಂ ಪಿಗಳು ರಾಜ್ಯಸಭೆಗಳನ್ನ ಮೀಟಿಂಗ್ ಕರೆದು ಅಲ್ಲಿ ಈ ರೀತಿ ಇದೆಯಪ್ಪ ಕರ್ನಾಟಕದ ಪರಿಸ್ಥಿತಿ, ನೀವು ದಯವಿಟ್ಟು ಮಾತಾಡಿ ಅಂತ ಹೇಳೋದು ಪದ್ಧತಿ. ನಾನು ನೋಡ್ಕೊಂಡ್ ಬಂದಂಗೆ ಬಹಳ ವರ್ಷಗಳು ಬಹಳ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇವತ್ತಿನವರೆಗೂ ಕರ್ನಾಟಕದ ಒಂದೇ ಸೆಂಟ್ರಲ್ ಗವರ್ನಮೆಂಟ್ ಇಬ್ರು ಮಿನಿಸ್ಟರ್ಗಳು ಬಂದು ಈ ಗವರ್ನಮೆಂಟ್ ಮಾಡ್ತೀವಿ ಅಂತ ಈ ಗವರ್ನಮೆಂಟ್ ಬಂದ ಮೇಲೆ ಮೀಟಿಂಗ್ ಆಗಿಲ್ಲ. ಕಾವೇರಿ ವಿಚಾರದಲ್ಲಿ ಒಂದ್ಸಲ ಆಲ್ ಪಾರ್ಟಿ ಮೀಟಿಂಗ್ ಒಂದ್ಸಲ ಆಗಿದ್ದು ಅದು ಬೆಂಗಳೂರಲ್ಲಿ. ಅದು ಇದು ನೀರು ಬಿಡಬೇಕು ಅನ್ನೋ ವಿಚಾರ ಸೀರಿಯಸ್ ಆಗಿದ್ದಾಗ ಮಾಡಿದ್ದು ಬಿಟ್ರೆ ಈ ಬರದ ವಿಚಾರ ಆಗ್ಬೋದು, ಗ್ರಾಂಟ್ಗಳ ವಿಚಾರ ಆಗ್ಬೋದು, ಮತ್ತೊಂದು ವಿಚಾರವು ಯಾವುದೂ ಆಗಿಲ್ಲ. ಚಂದ್ರಶೇಖರ್ ಮೋದಿ ಕೊಟ್ಟಿಲ್ಲ ಅಂತ ಹೇಳ್ಕೊಂಡೇ ಬರ್ತಾರೆ ಬಿಟ್ರೆ ರಾಜ್ಯದ ಒಂದು ಜವಾಬ್ದಾರಿ ಇದೆ. ರಾಜ್ಯದ ಪಾಲು ಇರುತ್ತೆ, ಕೇಂದ್ರದ ಪಾಲು ಇರುತ್ತೆ. ರಾಜ್ಯದ ಪಾಲು ಒಂದ್ ನಿಮಿಷ ರಾಜ್ಯದ ಪಾಲು ಅದನ್ನೇ ಹೇಳ್ತಾ ಇರೋದು. ಯಾವ್ದು ರಾಜ್ಯದ ಪಾಲು ಇರ್ತದೆ? ನಾವು ಸರ್ಕಾರದಲ್ಲಿ ಇದ್ದಾಗ ಕೇವಲ 1 ವರ್ಷಕ್ಕೆ ಮುಂಚೆ 2022ರಲ್ಲಿ ಇದೇ ರೀತಿ ಬರ ಬಂದಾಗ 13,09,421 ಎಕರೆಗೆ ಬರ ಬಂದಿತ್ತು. ಇಮ್ಮಿಡಿಯೇಟ್ ಆಗಿ ನಾವು ಬರ ಪರಿಹಾರ ಕೊಟ್ಟಿದ್ದು ರೈತರ ಖಾತೆಗೆ 14,62,841 ರೈತರ ಖಾತೆಗೆ 2,031 ಕೋಟಿ ರೂಪಾಯಿ ಒಂದು ಬಟನ್ ಒತ್ತಿ ರಿಲೀಸ್ ಮಾಡಿದ್ವಿ ಸ್ವಾಮಿ. ಅವತ್ತು ಕೇಂದ್ರ ನಾವು ಕೇಳಿರಲಿಲ್ಲ, ನಾವು ಕೇಂದ್ರದ ಬಂತು ನಿಧಾನಕ್ಕೆ. ಈ ರೀತಿ ಇಲ್ಲಿವರೆಗೂ 1 ರೂಪಾಯಿ ಕೊಡಕ್ಕೆ ನಿಮ್ಗೆ ಯೋಗ್ಯತೆ ಅಲ್ವಾ? 2,000 ಕೊಟ್ಟಿಲ್ಲ ಪ್ರಶ್ನೆ ಮಾಡಿ ಕೊಟ್ಟಿಲ್ಲ. 2,000 ಕೊಟ್ಟಿಲ್ಲ ಕೊಡ್ತೀವಿ ಅಂತ ಹೇಳಿದ್ರ. ಕೊಟ್ಟಾದ್ಮೇಲೆ ಹೇಳಿದ್ರು ಅದಕ್ಕೆ ಫ್ರೂಟ್ಸ್ ಅಂತ ಹೊಸ ತಗೊಂಡ್ಬಂದ್ರು. ಏನು ನೋಂದಣಿ ಮಾಡ್ಕೊಳ್ಳಿ ರೈತರು ಅಂತೇಳಿ. ಆ ಫ್ರೂಟ್ಸ್ ಒಳಗಡೆಗೆ 60% ರೈತರಿಗೆ ನೋಂದಣಿನೇ ಮಾಡೋಕ್ಕಾಗ್ತಾ ಇಲ್ಲ. ಕಂದಾಯ ಸಚಿವರು ಹೇಳ್ತಾರೆ ಇನ್ನೊಂದು ವಾರದಲ್ಲಿ ಕೊಡ್ತೀವಿ ಅಂತೇಳಿ. 2,000 ರೂಪಾಯಿಗ 1 ಎಕರೆ, ಯಾವುದಕ್ಕೆ 1 ಹೆಕ್ಟೇರ್ಗೆ ಆಲ್ಮೋಸ್ಟ್ 3-3.5 ಎಕರೆಗ. ಅದಕ್ಕೆ ನನ್ನ ದಾವಣಗೆರೆ ರೈತರು ಏನು ಮಾಡಿದ್ರು, ನೀನು ಕೊಡೋ 2,000ಕ್ಕೆ 100 ರೂಪಾಯಿ ಸೇರಿಸ್ಬಿಡ್ತೀನಿ ಅಂತೇಳಿ 2,100 ವಾಪಸ್ ಕಳಿಸೋದು ಮುಖ್ಯಮಂತ್ರಿಗಳಿಗೆ. 2,000 ರೂಪಾಯಿ ಭಿಕ್ಷುಕರ ರೈತರು. ಈ ಪರಿಸ್ಥಿತಿ ಪ್ರತಿ ಸರಿ ಪರಿಸ್ಥಿತಿ ಆದಾಗಲೂ ಯಡಿಯೂರಪ್ಪನವರು ಇದ್ದಾಗಲೂ ಕೂಡ 2ನೇದರಲ್ಲಿ ಆಲ್ಮೋಸ್ಟ್ 17,000 ಕೋಟಿ ರಿಲೀಸ್ ಮಾಡಿ. ಈಗ ಅದೇ ಬರದ ವಿಚಾರದಲ್ಲಿ ರೈತರು ಕೇಳ್ತಾ ಇದ್ರಲ್ಲ, ರಾಜ್ಯ ಸರ್ಕಾರ ಬರದ ವಿಚಾರದಲ್ಲಿ ಕೊಡಬೇಕಾಗಿತ್ತು. ಬರ ಅಧ್ಯಯನ ಎಲ್ಲ ಆಗೋಯ್ತಲ್ಲ ಕೇಂದ್ರದಿಂದ. ರಾಜ್ಯ ಸರ್ಕಾರದಿಂದ 1 ರೂಪಾಯಿ ನೀವು ಬರ್ತಾ ಇದ್ದೀರಾ ಆಗ್ಲೇ ಕೇಂದ್ರ ಸರ್ಕಾರದಿಂದ NDRF ಇಂದ 11,603 ಕೋಟಿ ರೂಪಾಯಿ ಇಲ್ಲಿವರೆಗೂ ರಿಲೀಸ್ ಆಗಿದೆ. ಅದು ಉಪಯೋಗ ಆಗಿದೆಯಾ? ಉಪಯೋಗ ಇದೆ ಗೊತ್ತಿಲ್ಲ. 2ನೇದು 16 ರಾಜ್ಯಗಳಲ್ಲಿ ಬರ ಇದೆ. ಇಲ್ಲಿ ಖಾಲಿಯಾಗಿ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಚಂದ್ರಶೇಖರ್ ಅವರು ಜನರಿಗೆ ದಾರಿ ತಪ್ಪಿಸೋದು ಬೇಡ. NDRF ಫಂಡು ಕೂಡ ಬರದ ವಿಚಾರದಲ್ಲಿ ಒಂದಿಷ್ಟು ಅಮೌಂಟ್ ಅನ್ನ ಬಿಡುಗಡೆ ಮಾಡುತ್ತೆ, ನಾವು ಒಪ್ಕೊಳ್ತೀವಿ ಆಯ್ತಾ. ಈಗ NDRF ಬಿಡುಗಡೆ ಮಾಡ್ಬಿಟ್ಟಿದೆ 11,000 ಕೋಟಿ, ಬೇರೆದಕ್ಕೂ ಬರುತ್ತೆ ದುಡ್ಡು, ಬರೀ ಇದು ಒಂದಕ್ಕೆ ಅಲ್ಲ. ಬರದ ವಿಚಾರದಲ್ಲೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಕೇಂದ್ರದಿಂದಲೂ ಬರ ಅಧ್ಯಯನ ಬಂದ್ ಹೋಗಿದೆ, 18,000 ಕೋಟಿ ಸಮಸ್ಯೆ ಆಗಿದೆ ಇಲ್ಲಿಗೆ, ಅದಕ್ಕೆ ಬಿಡುಗಡೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಬಿಡುಗಡೆ ಮಾಡಿದ್ರೆ ಮಾಡ್ಲಿಲ್ವ ಅಷ್ಟೇ ಕೇಳ್ತಾ ಇರೋದು. ಹೋದ ತಿಂಗಳು 23ನೇ ತಾರೀಕು ಇದೇ ವಿಷಯದಲ್ಲಿ ಇವರೇ ಹೇಳಿದ್ರು, ಫೈನಾನ್ಸ್ ಮಿನಿಸ್ಟರ್ ಹೇಳಿದ್ರು, ಸಿಂಗಲ್ ನೋಡಲ್ ಅಕೌಂಟ್ ಆಗಬೇಕು. ಸಿಂಗಲ್ ನೋಡಲ್ ಅಕೌಂಟ್ಗೆ ಇಲ್ಲಿಂದ ಕ್ರಿಯಾ ಯೋಜನೆಗಳಾಗಬೇಕು, ಪ್ರತಿ ಡಿಪಾರ್ಟ್ಮೆಂಟ್ಗೂ ಅಕೌಂಟ್ಗಳಾಗಬೇಕು. ಆ ಅಕೌಂಟಲ್ಲಿ ರಾಜ್ಯದ ಪಾಲು ಬಂದಾಗ ಅಷ್ಟೇ ಕೇಂದ್ರದ ಪಾಲು ತೆಗಿಲಿಕ್ಕಾಗೋದು. ಅದಕ್ಕೆ ಕೇಂದ್ರದಿಂದ ಬರ ಅಧ್ಯಯನ ಮಾಡ್ಕೊಂಡು ಹೋಗಿದ್ದೇನು? ಅದ್ರ ಪ್ರಕಾರವೇ ಸಿಂಗಲ್ ನೋಡಲ್ ರೈತರು ಬಾಯ್ ಬಾಯ್ ಮಾಡ್ಕೊಂಡು ಹೋಗ್ತಾನೆ. ಇಲ್ಲಿವರೆಗೂ ಪಾಲಿನ ಸುದ್ದಿಗೆ ಹೋಗಿಲ್ಲ, ರಾಜ್ಯದ ಸರ್ಕಾರ ಪಾಲಿನ ಸುದ್ದಿಗೆ ಹೋಗಿಲ್ಲ. 1 ರೂಪಾಯಿ ಎಕರೆಗೆ ನಾವು ಬಂದಿಲ್ಲ. ಇಲ್ಲಿವರೆಗೂ ಬರಕ್ಕೆ ಕೇಂದ್ರದಿಂದ ಬಿಡುಗಡೆನೇ ಆಗಿಲ್ಲ ನಿಮ್ ಪ್ರಕಾರ ಹೋಗೋದಾದ್ರೆ. ಅವಾಗ ಯಾವ ಪಾಲನೆ ಆಗ್ಲಾರ್ದೆ ಈಗ ಪಾಲನೆ ಆಗ್ಬೇಕು. 11,603 ಕೋಟಿ ಇನ್ನೂ ಉಪಯೋಗ ಆಗಿಲ್ಲ ಅದ್ರದ್ದು. ಎಡಿಷನ್ ಅಲ್ಲ ಸರ್, ಈ ಬಾರಿ ಬರ ಅಧ್ಯಯನ ಮಾಡ್ಕೊಂಡು ಹೋಗಿರೋ ಪರಿಸ್ಥಿತಿ ಏನಾಗಿದೆ, ಎಷ್ಟು ಸಮಸ್ಯೆ ಆಗಿದೆ, ಅದಕ್ಕೆ ಕೇಳಿರುವಂತ ಅಮೌಂಟ್ ಅನ್ನ ಬಿಡುಗಡೆ ಮಾಡೋಕ್ ಕೇಳಿದ್ದು. ಬಿಡುಗಡೆ ಮಾಡೋದಕ್ಕೆ ಕ್ರಿಯಾ ಯೋಜನೆ ಆಗಬೇಕು. ಕ್ರಿಯಾ ಯೋಜನೆ ಆಗಿ ಸಿಂಗಲ್ ನೋಡಲ್ ಅಲ್ಲಿವರೆಗೂ ರೈತರು ಬಾಯ್ ಬಾಯ್ ಪ್ರತಿಭಟನೆ ರಾಜ್ಯ ಸರ್ಕಾರ ಅದನ್ನ ಮಾಡ್ದಂಗೆ ಇವರು ಹೋಲ್ಡ್ ಸರ್. ನಂಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ಕಾಡುವಂಥದ್ದು ಏನು ಅಂತಂದ್ರೆ, ಬಹಳ ನೋವಿನ ಸಂಗತಿ ಕಾಡುವಂಥದ್ದು ಏನಂದ್ರೆ, ರೈತರ ವಿಚಾರದಲ್ಲೂ ಕೂಡ ಈ ರೀತಿಯಾಗಿ ಹೇಳ್ತಾರಲ್ಲ ಅಂತ ನನಗೆ ಭಾಳ ಕಾಡುತ್ತೆ. ಹಣ ಬಿಡುಗಡೆ ಮಾಡೋಕ್ಕೆ ರಾಜ್ಯ ಸರ್ಕಾರದವ್ರು ಕೇಂದ್ರ ಕಡೆಗೆ ಬೆರಳು ಮಾಡ್ತಾರೆ, ಕೇಂದ್ರದವ್ರು ಹೇಳಿದರೆ ಇವರು ಕ್ರಿಯಾ ಯೋಜನೆ ಮಾಡಿಲ್ಲ ಅಂತ ಹೇಳ್ತಾರೆ. ಅದು ಇದು ಎಲ್ಲಿಗೆ ಹೋಗ್ಬೇಕ್ರಿ ರೈತರು? ಒಂದು ವಿರಾಮ.